इंकलाब जिंदाबाद विरोधी मसूदೆಯನ್ನು ಕೂಡಲೇ ಹಿಂತೆಗೆಯಿರಿ. ರೈತ ವಿರೋಧಿ ಮಸೂದೆಯನ್ನು ಕೂಡಲೇ ಹಿಂತೆಗೆಯಿರಿ. ಗೆಲ್ಲುವವರೆಗೂ ಹೋರಾಟ. ಇಂಕಲಾಬ್ ಜಿಂದಾಬಾದ್. ರೈತರ ಹೋರಾಟ ಜಯವಾಗಲಿ. ಮೋದಿ ಸರ್ಕಾರಕ್ಕೆ ರೈತ ಸಂಘದ ಇನ್ನೊಬ್ಬರು ಮುಖಂಡರಾಗಿರ್ತಕ್ಕಂಥ ಸಣ್ಣಪ್ಪನವರು ಕಾರ್ಮಿಕರ ಐಕ್ಯತೆ ಹೋರಾಟಕ್ಕೆ ಜಯವಾಗಲಿ. ಭಾರತ್ ಬಂದ್ ಯಶಸ್ವಿಯಾಗಲಿ. ಬಂದ್ ಕಾಲ ಕೊಟ್ಟಿದ್ದಾರೆ. ಆ ಬಂದ್ ಕಾಲಿಗೆ ಬೆಂಬಲಿಸಿ ನಾವು ಅದರ ಭಾಗವಾಗಿ ಕುಶಾಲನಗರದಲ್ಲಿ ನಾವು ಎಲ್ಲ ಸಂಘಟನೆಗಳು, ಎಲ್ಲ ಪ್ರಗತಿಪರ ಸಂಘಟನೆಗಳು ನಾವು ಒಟ್ಟಾಗಿ ಇಲ್ಲಿ ಹೋರಾಟ ಮಾಡ್ತೀವಿ. ಬಂಧುಗಳೇ, ಇವತ್ತು ರೈತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇವತ್ತು ಜಗತ್ತಿನಲ್ಲಿ ಎಂದೂ ಕಾಣದಂತ ಕ್ರೂರ ಸರ್ಕಾರ ಈ ನರೇಂದ್ರ ಮೋದಿ ಸರ್ಕಾರ. ಇಡೀ ದೇಶದಲ್ಲಿ ಇದುವರೆಗೆ ಬಂದಂತ ಯಾವುದೇ ಸರ್ಕಾರವನ್ನ ಇಷ್ಟೊಂದು ಕ್ರೂರಿ ಒಂದು ಹಿಟ್ಲರ್ ಸರ್ಕಾರವನ್ನ ನಾವು ಇವತ್ತು ನೋಡ್ಲಿಲ್ಲ. ಅದು ಮೋದಿ ಸರ್ಕಾರ ಅಂತ ನೋಡ್ತಾ ಇದ್ದೀವಿ ನಾವು. ಬಂಧುಗಳೇ, ಇವತ್ತು ಈ ಮೋದಿ ಸರ್ಕಾರ ರೈತರ ಬಗ್ಗೆ ಕಾಳಜಿ ಇಲ್ಲ, ದಲಿತರ ಬಗ್ಗೆ ಕಾಳಜಿ ಇಲ್ಲ, ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಲ್ಲ. ಇವರು ಬಲೋ ಭಾರತ್ ಮಹತಾಕಿ, ನಾವೇ ದೇಶವನ್ನು ಗುತ್ತಿಗೆ ತಗೊಂಡಿದೀವಿ, ನಾವೇ ದೇಶದ ವಾರಸ್ದಾರರು ಅಂತ ಹೇಳ್ಕೊಳ್ತಕ್ಕಂಥವ್ರು ಇಡೀ ದೇಶವನ್ನ ಮಾರ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು ಇಡೀ ದೇಶವನ್ನ ಕಾರ್ಪೊರೇಟ್ ಶಕ್ತಿಗಳಿಗೆ ಅವರ ಬೂಟಡಿಗೆ ತಗೊಂಡೋಗಿ ಇಡೀ ದೇಶವನ್ನ ಇಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು APMC ಕಾಯ್ದೆಯನ್ನ ಕಾರ್ಪೊರೇಟ್ ಶಕ್ತಿಗಳಿಗೆ ಕೊಡ್ತಾ ಇದ್ದಾರೆ. ಇವತ್ತು ಇಡೀ ರೈತ ರಂಗವನ್ನ, ಕೃಷಿ ರಂಗವನ್ನ ನಾಶ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಭ್ರಷ್ಟ ಸರ್ಕಾರ ತೊಲಗಬೇಕು. ಕಾರ್ಪೊರೇಟರ್ ಕಂಪನಿಗಳನ್ನ ಇನ್ನಷ್ಟು ಬೆಳೆಸಲಿಕ್ಕಾಗಿ, ಅವರಿಗೆ ಬಂಡವಾಳಶಾಹಿಗಳಿಗೆ ಇನ್ನಷ್ಟು ಬಂಡವಾಳವನ್ನ ಹೆಚ್ಚಿಸಲಿಕ್ಕಾಗಿ ಇವತ್ತು ರೈತ ವಿರೋಧಿ ನೀತಿಯನ್ನು ತಂದು ರೈತರನ್ನ ಇವತ್ತು ಸಂಕಷ್ಟಕ್ಕೀಡು ಮಾಡಿರ್ತಕ್ಕಂಥ ಸಂದರ್ಭದ ಒಳಗಡೆ 14ನೇ ದಿನ ಇವತ್ತು ದೆಹಲಿಯ ಒಳಗಡೆ ಇರತಕ್ಕಂತಹ ಎಲ್ಲ ಮುಖ್ಯ ದ್ವಾರಗಳನ್ನ ಮುಚ್ಚುವುದರ ಮುಖಾಂತರ ರೈತರು ಒಂದು ಐತಿಹಾಸಿಕವಾಗಿರತಕ್ಕಂಥ ಹೋರಾಟಕ್ಕೆ ಇಳಿದಿದ್ದಾರೆ. ಆ ರೈತ ಹೋರಾಟಕ್ಕೆ ಈ ಜಿಲ್ಲೆಯಲ್ಲಿರ್ತಕ್ಕಂತಹ ಕಾರ್ಮಿಕ ವರ್ಗ, ರೈತಾಪಿ ವರ್ಗ, ಸಾಮಾನ್ಯ ಜನ ಹೋರಾಟಕ್ಕೆ ಬೆಂಬಲವನ್ನು ಕೊಡಲಿಕ್ಕೆ ನಾವಿವತ್ತು ಸೇರಿದ್ದೇವೆ. ಇದು ಇಲ್ಲಿಗೆ ಮುಗಿಯತಕ್ಕಂಥ ಪ್ರಶ್ನೆ ಅಲ್ಲ, ಇದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಅಷ್ಟೇ. ರೈತರ ಹೋರಾಟ ಇನ್ನಷ್ಟು ದಿನ ಮುಂದುವರಿಯುತ್ತದೆ. ಮುಂದಿನ ದಿನಗಳಲ್ಲಿ ಸಂಘರ್ಷಾತ್ಮಕವಾಗಿರ್ತಕ್ಕಂಥ ಹೋರಾಟಗಳು ಈ ದೇಶದಲ್ಲಿ ನಡೆಯುತ್ತೆ, ಈ ಜಿಲ್ಲೆಯಲ್ಲೂ ಕೂಡ ನಡೆಯುತ್ತೆ.